ನಿಮ್ಮೆಲ್ಲರಿಗೂ ನಮ್ಮ ಶೋಗೆ ಬಡ್ತಿ ಕಾ ನಾಮ್ಗೆ ಸ್ವಾಗತ. ಆಕ್ಸಿಡೆಂಟ್ಗಳ ಕಥೆಯನ್ನ ಭೂತಗಳ ಬಾಯಿಂದಲೇ ಕೇಳಿ. ನಮ್ಮ ಇಂದಿನ ಅತಿಥಿ ಬಹಳ ವಿಶೇಷವಾದವರು. ಯಾಕಂದ್ರೆ ಇವರು ಕೇವಲ 13 ವರ್ಷಗಳಿದ್ದಾಗಲೇ ತಮ್ಮ ಜೀವನವನ್ನ ಕಳೆದುಕೊಂಡ್ರು. ಅದು ಅವರ ತಪ್ಪಿಂದೇನಲ್ಲ, ಬೇರೆಯವರ ತಪ್ಪಿನಿಂದ. ಹಾಗಾದ್ರೆ ಬನ್ನಿ, ನಾವು ಇಂದು ನಿರ್ದೋಷ್ ಜೂನಿಯರ್ ಅವರನ್ನ ಭೇಟಿಯಾಗೋಣ. ಮಿಸ್ಟರ್ ಜೂನಿಯರ್, ಬನ್ನಿ. ಮಿಸ್ಟರ್ ಜೂನಿಯರ್, ಬನ್ನಿ. ಪುಟ, ನೀನು ಬಂದೇ ಬಿಟ್ಟಿಯಾ? ಪ್ರೆಸೆಂಟ್ ಸರ್. ಬೇಡ ಸರ್ ಎಂದು ಕರಿಬೇಡ ಕಣೋ, ಅಣ್ಣ ಅಂತ ಕರಿ ಸಾಕು. ಆದ್ರೆ ನೀವು ಸ್ವಲ್ಪ ಅಂಕಲ್ ತರ ಕಾಣಿಸ್ತೀರಿ. ಹಾಗಾದ್ರೆ ನನ್ನ ಸರ್ ಅಂತಾನೆ ಕರಿ, ಪರವಾಗಿಲ್ಲ. ನನ್ನ ಹೆಸರು ನಿರ್ದೋಷ್ ಜೂನಿಯರ್ ಎಂದು. ನಾನು ಭಾರತ್ ವಿದ್ಯಾಮಂದಿರ್ ಶಾಲೆಯಲ್ಲಿ 10ನೇ ತರಗತಿ ಬಿ ಸೆಕ್ಷನ್ ಅಲ್ಲಿ ಓದ್ತಿದ್ದೆ. ಕ್ರಿಕೆಟ್ ಅನ್ನ ಆಡೋದು, ಡ್ಯಾನ್ಸ್ ಮಾಡೋದು ನನ್ನ ಹಾಬೀಸ್. ಒಳ್ಳೆಯ ಹಾಬೀಸ್ ನಿಮ್ದು. ಆದ್ರೆ ನನಗೆ ಏನಾಯ್ತು ಎಂದು ತಿಳಿಯಲು ಕಾತ್ರದಿಂದ ಕಾಯ್ತಿದ್ದೀನಿ. ನನ್ನ ಶಾಲೆ ಮನೆಯಿಂದ ತುಂಬಾ ದೂರವೇನಿರ್ಲಿಲ್ಲ, ಆದ್ರಿಂದ ನಾನು ಯಾವತ್ತೂ ನಡ್ಕೊಂಡು ಹೋಗಿ ನಡ್ಕೊಂಡ್ ಬರ್ತಾ ಇದ್ದೆ. ನಿಮ್ಮ ಜೊತೆ ಈ ದುರ್ಘಟನೆ ಸಂಭವಿಸಿದಾಗ ನೀವು ರಸ್ತೆಯ ಮಧ್ಯದಲ್ಲಿ ನಡ್ಕೊಂಡು ಹೋಗ್ತಿದ್ಯಾ? ಖಂಡಿತ ಇಲ್ಲ ಅಂಕಲ್. ನಮಗೆ ಸ್ಕೂಲಲ್ಲಿಯೇ ರೋಡ್ ಸೇಫ್ಟಿ ರೂಲ್ಸ್ ಗಳನ್ನ ಕಳಿಸ್ಕೊಡ್ತಾರೆ, ಹಾಗೂ ಅದನ್ನು ಯಾವಾಗ್ಲೂ ಪಾಲಿಸ್ತಿದ್ದೆ. ನಾನು ರಸ್ತೆಯ ಎಡಬದಿಯಲ್ಲಿ ಫುಟ್ಪಾತ್ನ ಮೇಲೆ ನಡೀತಾ ಹೋಗ್ತಿದ್ದೆ. ಫುಟ್ಪಾತ್ನ ಮೇಲೆ ಮೇಂಟೆನೆನ್ಸ್ ಕೆಲಸ ನಡೀತಿತ್ತು. ನಾನು ಸೈಡ್ ನಿಂದಲೇ ಹುಷಾರಾಗಿ ಹೋಗ್ತಿದ್ದೆ. ವೆರಿ ಗುಡ್, ಒಳ್ಳೆಯ ಕೆಲಸ ಮಾಡ್ತಿದ್ದೆ. ನಾನು ಮುಂದೆ ನೋಡುತ್ತಾ ನಡೆಯುತ್ತಿದ್ದೆ, ಆದ್ರೆ ನನ್ನ ಹಿಂದೆ ಯಾವುದೋ ಒಂದು ಕಾರ್ ಬಹಳ ಸ್ಪೀಡಿಂದ ಬರ್ತಿತ್ತು ಎಂದೆನಿಸ್ತು. ನಾನು ಹಿಂದೆ ತಿರುಗಿ, ಆದ್ರೆ ಆ ಕಾರ್ ತುಂಬಾ ಜೋರಾಗಿ ಬರ್ತಿದ್ರಿಂದ ನಿಲ್ಲಿಲ್ಲ. ನೀವೆಲ್ಲರೂ ನೋಡ್ತಾ ಇದ್ದೀರಾ, ಈ ಕಾರು ತನ್ನ ಸ್ಪೀಡ್ ಲಿಮಿಟ್ನಲ್ಲಿ ಇದ್ದಿದ್ರೆ, ಫುಟ್ಪಾತ್ನ ಮೇಲೆ ನಡೆಯುವವರ ಕಾಳಜಿ ವಹಿಸಿದ್ರೆ, ರೋಡ್ ಕ್ರಾಸ್ ಮಾಡುವವರ ಮೇಲೆ ನಿಗಾ ವಹಿಸಿದ್ರೆ, ನಿರ್ದೋಷ್ ಜೂನಿಯರ್ ಅವರೊಂದಿಗೆ ಈ ದುರ್ಘಟನೆ ಸಂಭವಿಸುತ್ತಿರಲಿಲ್ಲ. ನಿರ್ದೋಷ್ ಜೂನಿಯರ್ ಅವರು ಸ್ವರ್ಗಸ್ಥರಾಗುವಾಗ ಕೇವಲ 13 ವರ್ಷದವರು. ಇವತ್ತು ಇವರು ಬದುಕಿದ್ರೆ ಯಾವ್ದಾದ್ರೂ ಒಂದು ಕಾಲೇಜಲ್ಲಿ ಓದ್ತಾ ಇದ್ರು. ರಸ್ತೆ ಕೇವಲ ಗಾಡಿಯನ್ನ ಓಡಿಸುವವರದ್ದು ಮಾತ್ರವಲ್ಲ, ಅದ್ರ ಮೇಲೆ ಹಲವಾರು ನಡೆದುಕೊಂಡು ಹೋಗ್ತಿರ್ತಾರೆ. ಅದು ಜೊತೆ ಬೈಕ್ ಸವಾರರು, ಸೈಕಲ್ ಸವಾರರು ಇರ್ತಾರೆ. ನಾವು ನಮ್ಮ ಗಾಡಿ ಚಲಾಯಿಸುವಾಗ ಯಾಕೆ ಮರೆತು ಬಿಡ್ತೇವೆ? ಬೇಜವಾಬ್ದಾರಿ ಇರುವ ಕೈಯಲ್ಲಿ ಯಾವುದೇ ಗಾಡಿ ಇರಲಿ, ಅದು ಒಂದು ಅಪಾಯಕಾರಿ ಶಸ್ತ್ರವಿದ್ದಂತೆ. ಈ ಮಾತನ್ನ ನಾವು ನೆನಪಿಟ್ಕೊಳ್ಬೇಕು. ಅಂದ್ರೆ ರ್ಯಾಶ್ ಡ್ರೈವ್ನಿಂದ ಬಹಳಷ್ಟು ಜನ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಆದ್ರಿಂದ ನಾವು ಈ ವಿಷಯದ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರ್ಬೇಕು. ಗಾಡಿ ಮಾತ್ರ ಅಲ್ಲ ಅಂಕಲ್, ಮೋಟಾರ್ ಬೈಕ್, ಟ್ರಕ್, ಟೆಂಪೋ ಇವೆಲ್ಲವೂ ನಿಗಾ ಕೂಡ ವಹಿಸಬೇಕು. ಹೌದು, ಸರಿಯಾಗಿ ಹೇಳಿದೆ ಪುಟ. ಈ ನಿಯಮ ಎಲ್ರಿಗೂ ಅನ್ವಯಿಸುತ್ತೆ. ನೀವು ರೋಡಿನ ಮೇಲೆ ಗಾಡಿ ಓಡಿಸ್ತಿರುವಾಗ ಬೇರೆಯವರ ಬಗ್ಗೆ ಕಾಳಜಿ ವಹಿಸಬೇಕು. ಬಹಳ ಧನ್ಯವಾದಗಳು ಪುಟ, ನೀವು ನಮ್ಮ ಶೋಗೆ ಬಂದು ನಿಮ್ಮ ಕಥೆಯನ್ನ ನಮ್ಮೊಂದಿಗೆ ಶೇರ್ ಮಾಡಿದ್ದಕ್ಕೆ. ನಮ್ಮನ್ನ ನೋಡುತ್ತಿರುವ ಪ್ರೇಕ್ಷಕರು ನೀವು ಹೇಳಿದ ಮಾತನ್ನ ಮನಸ್ಸಿನಲ್ಲಿಟ್ಕೊಂಡು ಗಾಡಿಯನ್ನ ಜಾಗರೂಕತೆಯಿಂದ ಓಡಿಸ್ತಾರೆ. ಹಾಗಾದ್ರೆ ಬನ್ನಿ, ನಾವು ಇಂದಿನ ಬಂಪರ್ ಸ್ಟಿಕ್ಕರ್ ಅನ್ನ ನೋಡೋಣ. ರಸ್ತೆ ನಮ್ಮೆಲ್ಲರದು, ಆದ್ದರಿಂದ ವಿಶೇಷವಾದ ಗಮನವನ್ನು ವಹಿಸಬೇಕು. ಬೇಜವಾಬ್ದಾರಿತನದಿಂದ ಗಾಡಿಯನ್ನು ಓಡಿಸಿದ್ರೆ ಬೇರೆಯವರ ಪ್ರಾಣವನ್ನ ತೆಗೆದುಕೊಳ್ಳುತ್ತದೆ. ನಾವು ಈಗ ಒಂದು ಚಿಕ್ಕ ಮಗುವಿನ ಕಥೆ ಕೇಳಿ ದುಃಖವಾಯಿತು. ಇವನು ಯಾರೋ ಬೇರೆಯವರ ಬೇಜವಾಬ್ದಾರಿತನದಿಂದ ಪ್ರಾಣವನ್ನ ಕಳ್ಕೊಂಡ, ಹಾಗೂ ಬೇಜವಾಬ್ದಾರಿತನದಿಂದ ಎಂದಿಗೂ ವಯಸ್ಸನ್ನ ನೋಡೋದಿಲ್ಲ, ಯಾಕಂದ್ರೆ ಅದು ಬೇಜವಾಬ್ದಾರಿತನ. ಆದ್ರಿಂದ ಯಾವತ್ತೂ ರಸ್ತೆಯ ಮೇಲೆ ಬೇಜವಾಬ್ದಾರಿತನದಿಂದ ಗಾಡಿಯನ್ನ ಓಡಿಸಬೇಡಿ. ಜಾಗೃತರಾಗಿರಿ, ಬೇರೆಯವರ ಕಾಳಜಿ ಕೂಡ ವಹಿಸಿ. ಇಂದಿನ ಸಂಚಿಕೆಯಲ್ಲಿ ಇಷ್ಟೇ. ಹಾಗಾದ್ರೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ ಒಂದು ಹೊಸ ಭೂತದೊಂದಿಗೆ, ಒಂದು ಹೊಸ ಕಥೆಯೊಂದಿಗೆ.